1975ನೇ ಇಸವಿ ಮಾರ್ಚ್ 17ರಂದು ನಕ್ಷತ್ರವೊಂದು ಹುಟ್ಟಿತು. ಪ್ರೀತಿಸೋರಿಗೆ ಬಾಲಕ, ಕೆಣಕದವ್ರಿಗೆ ಕೀಚಕ, ಅಭಿಮಾನಕ್ಕೆ ಅಪ್ಪು, ಸ್ವಾಭಿಮಾನಕ್ಕೆ ಅರಸು, ಶೌರ್ಯಕ್ಕೆ ಮೌರ್ಯ, ಧೈರ್ಯಕ್ಕೆ ಬಸವ, ಖದರ್ ವಂಶಿ, ಪವರ್ ಪೃಥ್ವಿ, ಬಿಂದಾಸ್ ಫೈಟರ್, ಖಡಕ್ ಆಕ್ಟರ್, ದೊಡ್ಮನೆ ಕುಲದೀಪ, ವೀರ ಕೇಸರಿಯ ಪ್ರತಿರೂಪ, ಕಿರೀಟ ಇಲ್ಲದ ರಾಜ್ಕುಮಾರ, ಒನ್ ಅಂಡ್ ಓನ್ಲಿ ಅಂಜನಿ ಪುತ್ರ. ನಮ್ದು ರಾಜವಂಶ 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 ದುಗ್ಗು ವೇಗಕ್ಕೆ ಎದುರಲ್ಲಿರೋದು ಎಲ್ಲ ನಾನ್ ನಡೆಯೋ ದಾರಿ ರಾಜಪಥ. ನನ್ನ ಹೆಸರು ಜನರನ್ನ ಆಳೋರಿಗೆ ಪೊಲಿಟಿಕಲ್ ಪವರ್ ಬೇಕು. ನಾವು ಜನರನ್ನ ಪ್ರೀತಿಸೋರು, ನಮಗೆ ವಿಲ್ ಪವರ್ ಇದ್ರೆ ಸಾಕು. ಯಾವ ವಿಚಾರದಲ್ಲೂ ಕೆಟ್ಟವರೇ ಆಗದೆ ಯಾವುದಕ್ಕೂ ಸ್ಕ್ಯಾಂಡಲ್ ಸಿಗಾಕೊಂಡೇ ಇರುವಂತ ಏಕೈಕ ವ್ಯಕ್ತಿ ಅನ್ಸುತ್ತೆ. ಅಪ್ಪು ಅವ್ರು ಬಂದಿದ್ದಾರೆ. ಯಾರೋ ಅಪ್ಪು? ನಾನೇ ಕಣ, ನಾನೇ ಅಪ್ಪು. ಇದು ಒಂದು ಸಿಂಹದ ಮರಿ. ಇದು ಗರ್ಜನೆ ಮಾಡುತ್ತಾ ಇದೆ.
ಇವ್ರ ಫೈಟ್ ನೋಡಿ ಇವ್ರ ತರ ಡ್ಯಾನ್ಸ್ ಮಾಡಬೇಕು, ಇವ್ರ ತರ ಫೈಟ್ ಮಾಡಬೇಕು ಅಂತ ಇನ್ಸ್ಪೈರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ಇವರು ಸಿಕ್ಕರು ಸ್ಯಾಟಲೈಟ್ ರೈಸ್ ಯಾರು ಸಿಗೋದೇ ಇಲ್ಲ, ಸಿಕ್ಕಿದ್ರು ಬಹಳ ದುಬಾರಿ. ದಿಸ್ ಈಸ್ ಅ ನ್ಯಾಷನಲ್ ರೆಕಾರ್ಡ್. ಕನ್ನಡದ ಕಾಸ್ಟ್ಲಿಯಸ್ಟ್ ಸ್ಟಾರ್. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದನೇ ನಮ್ಮೆದೆ ಉಸಿರು. ಮಕ್ಳ ನಿಮ್ಗೆಲ್ಲ ಏನ್ ಇಷ್ಟ? ರಾಯಲ್ ಆಗುತ್ತ, ರಾಯಲ್ ಆಗಿದ್ದಾನೆ, ರಾಯಲ್ ಆಗಿರ್ತಾನೆ, ಯಾವಾಗಲೂ ರಾಯಲ್ ಆಗಿರ್ತಾನೆ. ಫೈಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ತಲೆ ಎಷ್ಟು ಅಂತ ಲೆಕ್ಕ ಇಡಲ್ಲ ಮೈ ಬಸಿಗ. ಮುಕೋಟಿ ದೇವರು ಕನ್ಫ್ಯೂಸ್ ಆಗೋದಾರು, ನೋಡುತ್ತಾ ಇವರ ಲೀಡರು, ಎಕ್ಸ್ಟ್ರೀಮ್ ಪವರು, ನೀರೋಕೆ ನೀಯರು, ಆಗುತ್ತೆ ಮೈಯೆಲ್ಲ ಶಿವರು. ಬರುತ್ತೆ ಸೂಪರ್ ಸ್ಟಾರ್, ರೆಡಿ ಫಾರ್ ಎನಿವನ್, ಒಂದಾರು ಆರ್ಮಿಯಲ್ಲೇ ಹೋದರು. ಶೋಲ್ಡರ್ಸ್ ಮೇಲೆ ಸ್ಟಾರ್ಸ್ಗಳು, ಬುಲೆಟ್ ಪ್ರೂಫ್ ಜಾಕೆಟ್ಸ್ಗಳು, ಫುಲ್ಲಿ ಲೋಡೆಡ್ ಗನ್ಸ್ಗಳು, ಇವರದೇ ರೂಲ್ಸ್ಗಳು. ಎನಿವೇರ್ ಎನಿ ಟೈಮ್ ದುಷ್ಕರ ಧ್ವಂಸಕ್ಕೆ ಹರಿಯಂತರ, ದೇಶಕ್ಕೆ ನಾಡಿಗೆ ಊರಿಗೆ ಭಾಷೆಗೆ ಕಾವಲು ಕಾಯೋ ಸೈನಿಕ ನಾನೇ. ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬೋದು, ಆದ್ರೆ ಈ ಪವರ್ ನ ಹಿಡಿಯಕ್ಕಾಗಲ್ಲ. ಮಿಂಚ್ ನೋಡಿದ್ಯಾ? ನೋಡಿಲ್ವಾ? ಈಗ ನೋಡ್ತೀಯಾ? ಗೋ ಕೋಪ, ಮೋಸ, ದುರಂಕಾರದಿಂದ ಈ ಪವರ್ ನ ಮುಟ್ಟಕ್ಕೆ ಬರ್ಬೇಡ, ಸುಟ್ಟು ಹೋಗ್ಬಿಡ್ತೀಯಾ. ఆయన చేసే స్టంట్స్ ఆల్మోస్ట్ సౌత్ ఇండియాలో ఎవరు చేయలేదు. ఎంత రిస్కీగా ఉందా అంటే చాలా సార్లు ఆయన లైఫ్ థ్రెటనింగ్, అంటే అందరూ హీరోలు మాట్లాడుకుంటూ ఉంటారు, బాబు పునీత్ ఆ స్టంట్ చేశారంట అని. ఆయన చేసినట్టు ఫైట్స్ ఎవరు చేయలేరు అన్నమాట. చాలా రిస్కీ ఫైట్స్. ಇವತ್ತಿಗೂ ಅವ್ರು ಸ್ಟಂಟ್ಸ್ ಆಗ್ಬೋದು, ಅವ್ರು ಡ್ಯಾನ್ಸ್ ಆಗ್ಬೋದು, ಯಾರು ಮಾಡೋಕ್ಕಾಗಲ್ಲ. I asked just Puneet, can you do somersault? Yes master. Can you do flip? Yes master. Can you do one single hand? Yes master. The first hero who said yes master to everything. ನೀನ್ ಹೊಡೆಯಕ್ ಮುಂಚೆ ನಾ ಹೊಡೆದ್ರೆ ಅದು ರೌಡಿಸಮ್, ನೀವ್ ಹೊಡೆದಾದ್ಮೇಲೆ ನಾನು ಹೊಡೆದ್ರೆ ಹೀರೋಯಿಸಮ್. ನನಗೆ 1 ನಿಮಿಷ ಟೈಮ್ ಕೊಟ್ರೆ ಹೊಡೆದಾಗ್ತೀನಿ, 2 ನಿಮಿಷ ಟೈಮ್ ಕೊಟ್ರೆ ಕೊಚ್ಚಾಕ್ತೀನಿ, 3 ನಿಮಿಷದಲ್ಲಿ ಮುಚ್ಚಾಕ್ ಹೋಗ್ತಾ ಇರ್ತೀನಿ. ಭಾರಿ ಆಗಾಡ್ತಿದ್ಯಾ? ನೀ ಹಿಡಿದಿರೋದು ಅಪ್ಪು ಕಾಲರ್ ಅಲ್ವೋ, ಹೈ ವೋಲ್ಟೇಜ್ ಪವರ್. ಪ್ರೀತಿ ಗೊತ್ತಿದೆ, ಗೊತ್ತಿದೆ, ಲೆಕ್ಕವೇ ಕೇಳದೆ ಮನ್ನವ ಮಾಡುವೆ, ಗಂಟೆಗೆ ಬಂದು ಸತ್ತರೆ
ಪುನೀತ್ ರಾಜ್ಕುಮಾರ್ ಎಲ್ಲರೂ ಪ್ರೀತಿಯಿಂದ ಕರೆಯೋ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾ. ಎಷ್ಟೋ ಜನಕ್ಕೆ ಹೊರಗಡೆ ದುಡಿದು ಮನೆಗೆ ಬರೋದು ದೊಡ್ಡ ವಿಷಯ, ಮನೆ ಅನ್ನೋದು ಮಾತ್ರ ಸಣ್ಣ ವಿಷಯ. ನೀವು ಸೂಪರ್ ಮ್ಯಾನ್ ಹೌದು ಅಲ್ವೋ ಅನ್ನೋದು ಮುಖ್ಯ ಅಲ್ಲ, ನೀವು ಫ್ಯಾಮಿಲಿ ಮ್ಯಾನ್ ಅನ್ನೋದೇ ಮುಖ್ಯ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಜಗತ್ತೇ ಸಿಕ್ಕಿರುತ್ತೆ, ಆದ್ರೆ ಫ್ಯಾಮಿಲಿ ಸಿಕ್ಕಿರಲ್ಲ. ಅಪ್ಪ ಅಮ್ಮ ಅಜ್ಜ ಅಜ್ಜಿ ಹೀಗೆ ಫ್ಯಾಮಿಲಿ ಪ್ರೀತಿ ಸಿಗ್ಲಿ ಅಂತ ಕೆಲವರು ಕಾಯ್ತಾನೆ ಇರ್ತಾರೆ. ಇಂಥ ಸಾವಿರ ಸಂಬಂಧಗಳಿಗೆ ಸಾವಿರಾರು ಸಂತೋಷಗಳಿಗೆ ನಮಸ್ಕಾರ ಹೇಳ್ತಾ ವಿದಾಯ ಹೇಳ್ತಾ ಇದ್ದೀನಿ. ತುಂಬಾ ಸುತ್ತಾಡ್ಬಿಟ್ಟಿದ್ದೀನಿ ಅಜ್ಜಿ, ಒಂದ್ ಕಡೆ ನಿಲ್ಲೋಣ ಅಂತ. ಎಲ್ಲರೂ ಒಂದಿನ ಸಾಯ್ತಾರೆ, ಆದ್ರೆ ನಂಬರ್ 17 ಸತ್ತ ಮೇಲೆ ಬದುಕ್ತಾರೆ. ತಂದೆ ಹೆಸರನ್ನ ಬಳಸೋನಲ್ಲ, ಉಳಿಸೋನು ಮಗ. ನಗ್ನಗ್ತಾನೆ ಜೀವನ ಹೇಳ್ಕೊಟ್ಬಿಟ್ರಲ್ಲ ಬಾಸ್. ದೊಡ್ಡವ್ರು ಅನ್ಕೊಂಡಂಗೆ ಬದುಕ್ಬಿಟ್ಟೆಪ್ಪು. ನೊಂದವ್ರ ಬದುಕಿಗೆ ಪ್ರೀತಿನ ಧಾರೆ ಎರೆದ ರಾಜ್ಕುಮಾರ ನೀನು. ಇವತ್ತು ನಿಮ್ ತಂದೆ ಇದ್ದಿದ್ರೆ ತುಂಬಾ ಖುಷಿ ಪಟ್ಟಿರೋರು. ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ಪ್ರೀತಿಯ ತೋರಿಸೋ ಮನುಜ ಬಿಟ್ಟು ದೈವವು ಬೇರೆಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ನಮ್ಮ ಬಗ್ಗೆ ನಾವು ಏನೇನು ಯೋಚನೆ ಮಾಡಬೇಕು, ನಮ್ಮ ಸುತ್ತಮುತ್ತ ಇರೋರು ಚೆನ್ನಾಗಿರ್ಬೇಕು. ಸೊ ನಮ್ಮ ಕೆಲಸ ಏನಿದೆ ಅದನ್ನ ನೋಡ್ಕೊಂಡು ಹೋಗ್ಬೇಕು. ಬೇರೆಯವ್ರ ಕೆಲಸ ಬೇಡ, ಬೇರೆಯವ್ರ ಬಗ್ಗೆ ಮಾತು ಬೇಡ. ಬೇರೆಯವ್ರ ಬಗ್ಗೆ ಏನ್ ಮಾತಾಡ್ಬೇಕು ಅಂದ್ರೆ ಅವ್ರೇನಾದ್ರು ಒಳ್ಳೇದು ಮಾಡಿದಾಗ ಅವ್ರ ಬಗ್ಗೆ ಖುಷಿ ಪಡೋಣ, ಅವ್ರೇನಾದ್ರು ಕೆಟ್ಟದ್ ಮಾತಾಡಿದಾಗ ಕೆಟ್ಟದ್ದು ಯೋಚನೆ ಮಾಡೋದು ಬೇಡ. ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ನೀವು ಏನ್ ತೋರಿಸಿದ್ರ ಯಾವಾಗಲೂ ನಿಮ್ಗೆ ಚಿರುಣಿ ಆಗಿರ್ತೀನಿ. ಭೂಮಿಯು ಸ್ವರ್ಗವಂತೆ
ಜೀವನ ಬರೋದು ಒಂದೇ ಸಲ,